ಈ ರಾಜ್ಯದ 15 ಬಡ್ಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ, ಆಸ್ತಿಯಿಂದ ಓದೋರಲ್ಲ, ಕುಟುಂಬ ರಾಜಕಾರಣ ಮಾಡಿದವರಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಶ್ರೀಮತಿಯವ್ರನ್ನ ನಾವ್ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕುಟುಂಬನ ಅವ್ರು ಮೇನ್ ಸ್ಟ್ರೀಮ್ಗೆ ತರಲಿಲ್ಲ. ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು. ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ. ನಾವು ಅಂದ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದ್ದಾನೆ ನೋಡಿ ಮನೆ, ಆ ಮನೆಯಲ್ಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ. ಅದು ಅವರ ಪ್ರಾಮಾಣಿಕತೆ. 40 ವರ್ಷದ ರಾಜಕಾರಣ, 40 ವರ್ಷ ಅಂತ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ನೋದೇ ಗ್ರೇಟು ಸರ್. ಒಬ್ಬ ವ್ಯಕ್ತಿ ನೋಡಿ, ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ, ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರೋಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ, ಅಷ್ಟೇ ಮುಖ್ಯ. ಅವರ ನೇರವಂತಿಕೆ ಯಾರಿಗೂ ಎದುರಲ್ಲ. ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಕನಕದಾಸರು ಒಂದು ಮಾತು ಹೇಳ್ತಾರೆ, ಕನಕನನ್ನ ಕೆಣಕಬೇಡ, ಕೆಣಕಿ ತಿಳುಕಬೇಡ ಅಂತ. ಸಿದ್ದರಾಮಯ್ಯನನ್ನ ಕೆಣಕಬೇಡ, ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಕನಕದಾಸರು ಒಂದು ಪದ್ಯ ಹೇಳ್ತಾರೆ, ನೀ ಮಾಯೆಯೊಳಗೋ ನಿನ್ನೊಳಗೆ ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೇ, ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯ, ಸವಿಯು ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ. ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರನ್ನೆಲ್ಲರೂ ವಿನಂತಿಸ್ತೇನಣ್ಣ. ನಾನೀಗ PUC ಓದೋ ಮಕ್ಕಳಿಗೆ, SLC ಓದೋ ಮಕ್ಕಳಿಗೆ, ಡಿಗ್ರಿ ಅವ್ರಿಗೆ 1000, 2000, 3000 ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ, ನಾನು ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಅಣ್ಣ, ಒಂದು ಸಮುದಾಯ ಬೆಳಿಬೇಕು ಅಂದರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು, ಅಪ್ಪ ಇಲ್ದಿರೋರು, ಅಮ್ಮ ಇಲ್ದಿರೋರು, ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರುತಿಸ್ಬೇಕಣ್ಣ. ಅವ್ರೇನೋ ಡಾಕ್ಟರ್ ಆದಾಗ, ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ, ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡ್ರಣ್ಣ. ಅಪ್ಪ ಅಮ್ಮ ಇಲ್ದಿರೋರು ಇವತ್ತು ಕರ್ನಾಟಕದಲ್ಲಿ MLA ಆಗಿಲ್ವೇನಣ್ಣ? ನಮ್ಮಂಥವ್ರೇನಣ್ಣ ಈ ರಾಜ್ಯನ ರೂಲ್ ಮಾಡೋದು? ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು, ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳು ಕಷ್ಟ ಗೊತ್ತಿರುತ್ತೆ. ನಿಮ್ಮ ಸಮುದಾಯದಲ್ಲಿ ಅಂತ ಮಕ್ಕಳು, ತಂದೆ ಇಲ್ದಿರೋ ಮಕ್ಕಳು, ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ. ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರುತಿಸೋಣ. ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ. ಒಂದಷ್ಟು ಜನ ಪಟ್ಟಿ ಮಾಡಿ, ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ, ತಾಲೂಕಲ್ಲಿ